ಅದು ಬೇಲೂರ್ದು ಹಾಸನದ್ದು ಮಳೆಗಳು ಮಲೆನಾಡು ಮಳೆ ಅಂತಾರ ಅದನ್ನ ಚಂಬಲ್ ಇರೋದಂಗೆ ಅವೆಲ್ಲನು ಒಯ್ತಾನೆ ಇರ್ತಾರ ಅವೆಲ್ಲನು. ಅದನ್ನ ಯಾರು ಮಳೆ ಅಂತ ಹೇಳಲ್ಲ. ಅಲ್ಲಿ ಹೋಗಿ ಶೂಟಿಂಗ್ ಮಾಡೋಣ ಅಂತಂದ್ರು. ಅದು ಹೆಂಗಪ್ಪ ಅಂತ ಅನಿಸ್ಬೋದು. ಆಯ್ತು ಹೆಂಗೋ ಅಂತ ನಮ್ಗೆ ಕೆಳಗೆ ಮೇಲೆ ಎಲ್ಲ ಕಿತ್ಕೊಂತ ನನಗೆ ಅನ್ಕೊಂಡು ಇಲ್ಲಿಲ್ಲ. ಅದು ತಿರ್ಗಿ ಅದು ಒಳ್ಳೆ ಒಳ್ಳೆ ಮಳೆ, ಅದು ನಿಜವಾಗ್ಲೂ ಒಳ್ಳೆ ಮಳೆ, ಒಳ್ಳೆ ಹಸಿರು, ಆ ದೇವರುಗಳು ಆ ಗುಡ್ಡದ ಮೇಲೆ ಒಂದು ಕಡೆ ಕುತ್ಕೊಂಡು ನೋಡ್ಬೇಕು. ಪಾಪ ಒಳ್ಳೆ ಫಸಲು ಬಂದಿರೋ ಜಾಗ ಹೆಂಗ್ ಮಾಡೋದು ಅಂತಂದ್ರೆ ಏನಿಲ್ಲ ಸರ್, ಒಂದು ಸಣ್ಣ ಹೊಲ ಇದೆ, ನಾವು ಅಲ್ಲೇ ಹೋಗ್ಬೇಕು ಅಂತಂದ್ರು. ಯಾಕೆ ಅಂದೆ, ಆದ್ರೆ ಹೊಲ ಹಾಕ್ಬಿಡುತ್ತೆ ಸರ್, ಅಲ್ಲೇ ನಡ್ಕೊಂಡು ಹೋಗ್ಬೇಕು ಅಂತ. ಅಲ್ಲಿ ಎಲ್ಲರದು ಹೋದ್ರೆ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡೇ ಹೋಗಿದ್ದೇವೆ. ಸಿಂಹ ಅಂದ್ಕೊಂಡು ತುಳಿದು ಬದುವು ಕಾಣ್ತಿಲ್ಲ, ಏನೂ ಕಾಣ್ತಿಲ್ಲ. ಒಂದು 5 ಅಡಿ ರೋಡ್ ಆಯ್ತದು. ಪಾಪ ಕೊನೆಗೆ ಪಾಪ ಅವ್ರು ಗ್ರಾಮರೇನು ಅನ್ಲಿಲ್ಲ. ಜೋಳನೋ ಏನು ಹಾಕಿದ್ರು, ಜೋಳ ಏನು ಹಾಕಿದ್ರು, ಪರವಾಗಿಲ್ಲ, ಅವರು ಕನ್ನಡದ ಪ್ರೀತಿ, ಅವರು ಪರವಾಗಿಲ್ಲ ಬಿಡಿ ಸರ್ ಅಂದ್ಬಿಟ್ಟು. ಈ ಥರದಲ್ಲಿ ನನಗೆ ಅವ್ರ ಎನರ್ಜಿ, ಅವ್ರ ಸರಿ ಕಾಲು ಗೆಲುವು ಕೊನೆಗೆ ಏನೋ ಒಂದು ಆಗ್ಲಿಲ್ಲ ಬರ್ಲಿಲ್ಲ ಅಂದ್ರೆ ಮೀನಕ್ಕ ಆಗ್ಬೇಕು, ಮೀನಕ್ಕ ಬರ್ಬೇಕು, ಹೌದು ಅಂತ ಸೊಳ್ಳೆ ಹೋಗ್ಬಿಡ್ರಿ, ಶೂಟಿಂಗ್ ಹೋಗ್ಬಿಡೋದು. ಏನ್ ಮಾಡ್ತಾರಂದ್ರೆ ಮಾಮ ಮಾತುಕತೆ ಹೇಳೋದು. ದೇವೇಂದ್ರ ಅವರು ಏನೋ ಹೊಸ ಹೊಸ ಮಾಡೋರು. ಮಳೆದಕ್ಕೆ ಅವನೇನೋ ನಾವೇನೋ ಮಾಡ್ಬಿಡಲಿ ಅಂತ. ಈ ಮಳೆ ಜೊತೆಗೆ ಏನಾದ್ರು ಮಳೆ ಬೇಕು ಅಂತಂದ್ರೆ ಪ್ರೊಡ್ಯೂಸರ್ ಡೈರೆಕ್ಟರ್ಗಳು ಬೇಕು ಅಂತ ಕೇಳಿ ಏನ್ ಮಾಡ್ಬೋದು ಸರ್, ಇಲ್ಲಿ ಸರ್ ಅದಕ್ಕೆ ನಾವು ಪಾಪ ಅದು ವರ್ಕೌಟ್ ಆಗ್ಲಿಲ್ಲ. ಅದು ಅಂತ ಹೇಳಿದೆ, ಇಲ್ಲ ಹಂಗ ಆಗಲ್ಲ, ನೀನ್ ನೋಡಿ ಸಿನಿಮಾ ಅವ್ರವ್ರ ಕೆಲಸ ಅವರೇ ಮಾಡ್ಬೇಕು, ಏನ್ ಮಾಡಕ್ಕಾಗಲ್ಲ ಅಂದ್ಬಿಟ್ಟು. ಪಾಪ ಇಲ್ಲ ಸರ್ ಬರುತ್ತೆ ಬಿಡಿ ಸರ್, ಮಳೆ ಬರುತ್ತೆ ಅಂತಾರ. ಅದ್ಯಾಕೆ ಬರುತ್ತೆ, ಅದಕ್ಕೆ ನಾವ್ ಹೇಳಿದ್ವು ಶೂಟಿಂಗ್ ನಾವು ಬರ್ತೀವಿ ಅಂದ್ಬಿಟ್ಟು ಅದು ನಿಂತೋಗೋದು. ಅದಕ್ಕೆ ಏನೋ ಪ್ಲಾನ್ ಮಾಡೋದು ಆಗಿಲ್ಲ. ಈ ತರದ ಒಂಥರ ನಾವು ಗ್ರಾಮದವನ್ನ ಆಗ್ಬಿಟ್ಟಿದ್ದಾರೆ ನಿಜವಲ್ಲೂ. ಒಂದು ರೀತಿ ಏನೋ ಆ ಮನೆ ಸಂಪೂರ್ಣ ವಿಜುವಲ್ ಸೆಟ್ ಆಗಿದ್ದ ಮನೆ ಅಲ್ಲ. ಆ ಮನೆ ಇಬ್ಬರೇ ಗಂಟೆ ಹೇಳ್ತಿ, ಅವರೆಲ್ಲ ಬೆಂಗಳೂರಿಲಿದ್ರು ಮಕ್ಕಳು. ಪಾಪ ಅವರೇ ಒಂದ್ಸರಿ ಅವ್ರ ಗಂಡ ಸೊಸೆ ಮತ್ತೆ ಮಗ ಬಂದ್ಬಿಟ್ಟು ಅವರೇ ಪರಕೀಯರ ತರ ಓಡಾಡ್ತಿದ್ರು ಮನೇಲಿ. ಹೋಗಿ ಅಂದ್ಕೊಂಡು ಅವ್ರ ಬೆಡ್ರೂಮ್ ನಾವೆಲ್ಲ ಆಕ್ರಮಿಸ್ಕೊಂಡ್ಬಿಟ್ಟಿದೆ ಎಲ್ಲರೂ. ಪಾಪ ತುಂಬಾ ಪ್ರೀತಿಯಿಂದ ಮಾಡ್ಕೊಟ್ರು ನಮ್ಗೆ. ಪಾಪ ಒಂದೊಂದ್ಸರಿ ರಾಗಿ ರೊಟ್ಟಿ, ಅದೇನೋ ಚಟ್ನಿ. ಇವನೊಂದ್ಸರಿ ನಮ್ಗೆ ಸರ್ ನಮ್ಮ ಊರಿಂದ ನಾನು ನಾಟಿ ಕೋಳಿ ಸಾರು ಮತ್ತೆ ರೊಟ್ಟಿ ತರಿಸ್ತೀನಿ ಅಂದ್ರು. ಆಯ್ತು ತರಿಸಿ ಅಂತ ನಾನು ಹೇಳ್ಬಿಟ್ಟೆ. ಬೆಳಿಗ್ಗೆ ಅವ್ರ ಅಮ್ಮ ಮಾಡ್ಕೊಂಡು ಬರ್ತಾರೆ, ಮರ್ತ್ಬಿಟ್ಟವ್ರೆ. ನಾವು ಊಟಕ್ಕೆ ಕೂತ್ಕೊಂಡು ಅರ್ಧ ಮುಟ್ಟಿದ್ದೀವಿ, ಸಾರು ನಮ್ಮನ್ನ ಕೊಲಿಸ ತಂದಿದ್ದೀವಿ. ಹಂಗೆ ಅವರು ಹೇಳ್ಬೇಕಂತ ಹೇಳಿದ್ರೆ ನೋ ವರ್ಡ್ಸ್, ಬಿಕಾಸ್ ಮೂವಿಯಲ್ಲಿ ಆ ಪಾತ್ರ ಮಾಡಕ್ಕೆ ಕಾರಣ ಇಸ್ ಮೈ ಡೈರೆಕ್ಟರ್. ಬಿಕಾಸ್ ಅವರಿಂದನೇ ನನಗೆ ಆ ಥರ ಪರ್ಫಾರ್ಮೆನ್ಸ್ ಕೊಡಕ್ಕೆ ಆಗಿದ್ದು. ಆ್ಯಂಡ್ ರಮಿಕಾ ಶಿವು ಅವರು ತುಂಬ ಚೆನ್ನಾಗಿ ಹೀರೋಯಿನ್ ಪಾತ್ರ ಮಾಡಿದ್ದಾರೆ. ಶಿ ಇಸ್ ಪ್ಲೇಯಿಂಗ್ ವಸಂತ ರೋಲ್. ಸೊ ಅವ್ರದ್ದು ಎಫರ್ಟ್ ಮತ್ತೆ ಆಕ್ಟಿಂಗ್ ನೋಡ್ಬಿಟ್ಟು ತುಂಬಾನೇ ಖುಷಿ ಆಗ್ತಾ ಇತ್ತು. ಬಿಕಾಸ್ ಎಲ್ಲರಿಂದಲೂ ನಾವು ತುಂಬಾ ಕಲ್ತ್ಕೊಳ್ತೀವಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ವೆನಿಲಾ ಎಂಟರ್ಟೈನ್ಮೆಂಟ್ಸ್ ದೇವೇಂದ್ರ ಸರ್ಗೆ. ಮತ್ತೆ ರಾಜ್ ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಲೈಕ್ ಥ್ರೂ ಔಟ್ ದ ಮೂವಿ ಸಿನಿಮಾಟೋಗ್ರಫಿ ನಾನೆಲ್ಲ ಆಕ್ಟ್ ಮಾಡಿದ್ಮೇಲೆ ಲೈಕ್ ನಾನು ಮಾನಿಟರ್ ಹತ್ರ ಹೋಗಿ ಚೆಕ್ ಮಾಡ್ತಾ ಇದ್ದೆ. ಬಿಕಾಸ್ ಆಫ್ ಹಿಮ್ ಐ ಆಮ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಆಕ್ಚುಲಿ ಫಸ್ಟ್ ಪ್ರೇಮದವರಿಗೆ ವಸಂತ ಪಾತ್ರ ಬಗ್ಗೆ ನನಗೆ ಮನೋಜ್ ಸರ್ ಬ್ರೀಫ್ ಆಗಿ ಹೇಳಿದಾಗ, ಟು ಬಿ ಫ್ರಾಂಕ್ ನನಗೆ ಪರ್ಸನಲ್ ಹೆಂಗ್ ಫೀಲ್ ಆಗಿತ್ತು ಅಂದ್ರೆ, ಈ ಬೇಸಿಗೆಗಾಲ ಮುಗಿದು ವಸಂತ ಕಾಲದಲ್ಲಿ ಒಂದು ಮರ ತುಂಬಾ ಫ್ಲವರ್ಸ್ ಇರುತ್ತೆ. ಆ ಮರದ ಮುಂದೆ ನಿಂತ್ಕೊಂಡಾಗ ಒಂದು ಫೀಲ್ ಆಗುತ್ತೆ ಗೊತ್ತಾ, ಏನ್ ಚೆನ್ನಾಗಿದೆ ಅಂತ. ಸೊ ಎಕ್ಸಾಕ್ಟ್ ಫೀಲ್ ನನಗಾಗಿದ್ದು ವಸಂತ ಪಾತ್ರ ಕಂಪ್ಲೀಟ್ ಆಗಿ ಕೇಳಿಸ್ಕೊಂಡಾಗ. ಎಷ್ಟು ಬ್ಯೂಟಿಫುಲ್ ಆಗಿದೆ ಪಾತ್ರ. ಇನ್ನು ಸಿನಿಮಾ ಬಗ್ಗೆ ಅಂತೂ ನೀವೇ ಟೀಸರ್ ನೋಡಿದ್ರೆ ಇವಾಗ ಔಟ್ಪುಟ್ ಹೇಗೆ ಬಂದಿದೆ ಅಂತ. ಆಕ್ಚುಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನನಗೆ ಸಿನಿಮಾ ಸ್ಟೋರಿ ಐ ವಾಸ್ ವೇಟಿಂಗ್ ಆ ಥರ ಒಂದು ಕತೆ ಮಾಡಬೇಕು ನಾನು ಅಂತ. ಆ ಕತೆ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈ ಕಾಮನ ಬಿಲ್ಲಲ್ಲಿ 7 ಬಣ್ಣ ಆಕ್ಚುಲಿ ಒಂದೊಂದು ಭಾವನೆನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅಷ್ಟು ಭಾವನೆಗಳು ತುಂಬಿರುವಂತ ಕತೆ ಅದು ಪ್ರೇಮದ ಊರಲ್ಲಿ. ಸುಂದರವಾದ ಪ್ರೇಮದ ಕತೆ ಅದು. ಸೊ ನಾನು ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೀನಿ ರಿಲೀಸ್ ಬೇಗ ಆಗಲಿ ಅಂತ. ಆಕ್ಚುಲಿ ಎಲ್ಲ ಸಿನಿಮಾಗಳನ್ನ ಯೂಶಲಿ ನಾವೇನ್ ಮಾಡ್ತೀವಿ, ಮುಹೂರ್ತನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ. ಮತ್ತೆ
ಕ್ಲಾಪ್ ಮಾಡ್ತೀವಿ. ಈ ಥರ ಒಂದು ಪೂಜೆ ಶುರು ಮಾಡಿ ಒಂದು ಪ್ರೆಸ್ ಮೀಟು ಮತ್ತೊಂದು ಮಾಡು ಒಂದು ಸಿನಿಮಾನ ಶುರು ಮಾಡ್ತೀವಿ. ನಾವು ಈ ಸಿನಿಮಾನ ಭೂಮಿನ ಪೂಜಿಸಿ ಶುರು ಮಾಡಿದ್ದೀವಿ. ಯಾಕೆ ಅನ್ನೋದನ್ನ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ಮೂತಿಗೆ ಯೂಶಲಿ ಏನು ಮಾಡ್ತಾರೆ, ಒಂದು ಲವರ್ ಬಾಯ್ ಅಥವಾ ಸಿಟಿಲಿರೋ ಹುಡುಗ, ಇಲ್ಲ ಒಂದು ಬಿಸ್ನೆಸ್ ಮ್ಯಾನ್, ಇಲ್ಲ ಒಬ್ಬ ಕಾಲೇಜ್ ಸ್ಟೂಡೆಂಟ್, ಜಾಸ್ತಿ ಕಾಲೇಜ್ ಸ್ಟೂಡೆಂಟ್ ಪಾತ್ರಗಳನ್ನು ಮಾಡಿದ್ದೀನಿ. ಅಂಥದ್ರಲ್ಲಿ ಇವರು ಮನೋಜ್ ಕುಮಾರ್ ಅಂತ ಡೈರೆಕ್ಟರ್ ಬಂದ್ಬಿಟ್ಟು, ಅದು ಅತ್ಯಂತ ಡೈರೆಕ್ಟರ್ ಅಲ್ಲ, ನ್ಯಾಷನಲ್ ಅವಾರ್ಡ್ ವಿನ್ ಆಗೋದು ಸಾಮಾನ್ಯ ವಿಷಯ ಅಲ್ಲ. ಅದು ನಮ್ಮಲ್ಲಿ ತುಂಬಾ ಜನ ಗೊತ್ತಾಗದೇ ಇರ್ಬೋದು, ಬಟ್ ನ್ಯಾಷನಲ್ ಅವಾರ್ಡ್ ಅನ್ನೋದು ಒಂದು ಅವಾರ್ಡ್ನ ರಿಸೀವ್ ಮಾಡೋದು, ಅದಕ್ಕೆ ನಮ್ದೆಲ್ಲ ಯಾವ ಸಾಧನೆನೂ ಇಲ್ಲ. ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ನನ್ನ ಪ್ರಕಾರ. ಅದು ಅಂತ ಡೈರೆಕ್ಟರ್ ಬಂದು ನನ್ನ ಹತ್ರ ಕೇಳಿದ್ದಾರೆ, ಈ ಒಂದು ರೈತನ ಪಾತ್ರ, ಊರಲ್ಲಿರೋ ಒಂದೊಬ್ಬ ಸಂತುವಿನ ಪಾತ್ರ ನೀವು ಮಾಡಿ ಅಂತ. ನನಗೆ ಏನೋ ತಮಾಷೆಗೆ ಸುಮ್ಮನೆ ಒಂದು ಆಪ್ಷನ್ ಇಟ್ಕೊಂಡು ಕೇಳ್ತಿದ್ರೆ ಅಂತ ಅನ್ಕೊಂಡೆ. ಇಲ್ಲ, ಪ್ರೊಡ್ಯೂಸರ್ ಡೈರೆಕ್ಟರ್ ಇಬ್ಬರು ರೆಡಿಯಾಗಿ ಇವನೇ ಹಾಕೊಂಡು ಮಾಡಬೇಕು ಅಂತ ನನ್ನ ಹತ್ರ ಬಂದು ಕೇಳಿದ್ರು. ನನಗೆ ಇಂಥ ಅವಕಾಶಕ್ಕೆ ತುಂಬಾ ಕಾಯ್ತಿದೆ. ಯಾಕಂದ್ರೆ ಈಗ ನಾವು ಕಲಾವಿದರು ಆಕ್ಟ್ ಮಾಡ್ತಿರದೆ ಬೇರೆ ಬೇರೆ ಪಾತ್ರಗಳನ್ನು ಮಾಡೋಕ್ಕೋಸ್ಕರ, ಅಂಥದ್ರಲ್ಲಿ ಒಳ್ಳೆ ಆಪರ್ಚುನಿಟಿ ಬಂತಲ್ಲ ಅಂತ ಒಪ್ಕೊಂಡಾದ್ಮೇಲೆ ನನಗೆ ಅಫ್ಕೋರ್ಸ್ ಕಾನ್ಫಿಡೆನ್ಸ್ ಇರಲಿಲ್ಲ. ಒಬ್ಬ ರೈತನಾಗಿ ಅಫ್ಕೋರ್ಸ್ ಈ ಪಂಚೆ ಮತ್ತೆ ಈ ಲುಂಗಿ ಕಟ್ಟೋದನ್ನ ಡೈರೆಕ್ಟರ್ ಹೇಳ್ಕೊಟ್ಟಿದ್ದು, ಇವತ್ತು ಕೂಡ ಅದನ್ನೇ ಹಾಕೋ ಬನ್ನಿ ಅಂತ ಹೇಳಿದ್ರು. ಇದು ಹೆಂಗೆ ನನಗೆ ಈಗ ಆ ಬಾಡಿ ಲ್ಯಾಂಗ್ವೇಜ್ ಬರಬೇಕು, ಅಂಡ್ ಈಸ್ ವೆರಿ ಪರ್ಟಿಕ್ಯುಲರ್. ಪ್ರತಿಯೊಂದನ್ನು ಮಾತಾಡೋ ಶೈಲಿ ಮತ್ತೆ ನಡೆದಾಡೋ ಶೈಲಿ ರೈತರಿಗೆ ಒಂದು ಬೇರೆ ಥರನೇ ಗೊತ್ತಿರುತ್ತೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ. ರಿಯಲ್ ಲೈಫ್ ಹೀರೋಗಳು ನಾವು ಯಾರನ್ನು ಬೇಕಾದ್ರೂ ಇಮಿಟೇಟ್ ಮಾಡ್ಬೋದು, ಅವ್ರನ್ನ ಇಮಿಟೇಟ್ ಮಾಡೋಕ್ಕಾಗಲ್ಲ, ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಏನು ಮಾಡಿದೆ, ನಾನು ಏನ್ ಮಾಡಿದೆ, ಒಂದು ತಿಂಗಳು ಮಂಡ್ಯದ ಹತ್ರ ಒಂದು ಹಳ್ಳಿಲಿ ಅನೇಬಾಡಿ ಅಂತ ಒಂದು ಊರು, ಅಲ್ಲಿ ವ್ಯವಸಾಯ ಮಾಡೋದಕ್ಕೆ ಆಳುಗಳು ಬೇಕು ಅಂತ ಕೇಳ್ಪಟ್ಟೆ. ಸೊ ನಾನು ರೆಡಿ ಆದೆ, ಒಂದು ತಿಂಗಳು ಆಳಾಗಿರ್ತೀನಿ, ನಿಮ್ಮ ಜೊತೆಗೆ ಏನೇನೆಲ್ಲ ಹೇಳ್ಕೊಡ್ತೀನಿ ಕಲ್ತ್ಕೊಳ್ತೀನಿ ಅಂತ. ನಮ್ಮ ಚಿಕ್ಕಪ್ಪ ಕರ್ಕೊಂಡೋದ್ರು ಅಲ್ಲಿಗೆ. ಒಂದು ತಿಂಗಳು ಅಲ್ಲೇ ಇದೆ. ಬೆಳಗ್ಗೆ 5:45 ನನ್ನ ದಿನಚರಿ ಶುರು ಆಗೋದು. ಹಾಲು ಕರೀದಿಂದ ಹಿಡಿದು ಹಾಲನ್ನ ಡೈರಿ ತೊಗೊಂಡೋಗ್ಕೊಟ್ಟು, ಮತ್ತೆ ಹಸುಗಳನ್ನ, ಕುರಿಗಳನ್ನ, ಮೇಕೆಗಳನ್ನ ಮೇಯದಕ್ಕೆ ಕರ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಹೋಗಿ ನೇಗಿಲು ಹಿಡ್ಕೊಂಡು ಕಟ್ಕೊಡೋರು, ಅದನ್ನ ಅಲ್ಲಿ ಬೇಸಾಯ ಹೊಡಿತಿದ್ದೆ. ಸೊ ಇದೇ ತರ ಆಗ್ತಿತ್ತು. ಆಮೇಲೆ 10 ಗಂಟೆ ಮೇಲೆ ಒಂದಷ್ಟು ಹುಡುಗರು ರೋಡ್ ಹಳ್ಳಿಲಿ ಊರಲ್ಲೆಲ್ಲ ಪರಿಚಯ ಆಗಿರೋರ ಜೊತೆ ಎಲ್ಲ ಎತ್ಗಳನ್ನ ಕರ್ಕೊಂಡು ಗಾಡಿಗೆ ಕಟ್ಕೊಂಡೆಲ್ಲ ರೋಡ್ ಹಾಕ್ತಿದ್ವಿ. ಅದೊಂಥರ ಬೇರೆ ತರನೇ ಒಂದು ಪ್ರಪಂಚ ಆಗಿತ್ತು. ಆಕ್ಚುಲಿ ಸ್ಟಾರ್ಟಿಂಗ್ ಒಂದು ವಾರ ತುಂಬಾ, ಟು ಬಿ ವೆರಿ ಫ್ರಾಂಕ್, ತುಂಬಾ ಕಷ್ಟ ಇತ್ತು. ಇಷ್ಟೊಂದು ಬಿಸಿಲಲ್ಲಿ ಇವೆಲ್ಲ ಬೇಕಾ ನನಗೆ ಅಂತ. ಬಟ್ ಆಮೇಲೆ ಒಂದು ತಿಂಗಳು ಮುಗಿತಾ ಬಂದಾಗ ವಾಪಸ್ ಹೋಗ್ಬೇಕು ಬೆಂಗಳೂರಿಗೆ ಅಂತ ಅನ್ಸೋದಕ್ಕೆ ಶುರು ಆಯಿತು. ಬೆಳಗ್ಗೆ ಮುದ್ದೆ ಅದು ಇದೆಲ್ಲ ಕೊಟ್ಬಿಟ್ಟು ನನಗೆಲ್ಲ ಬೆಳಿಗ್ಗೆ ಆಕ್ಚುಲಿ 7 ಗಂಟೆಗೆ ಮುದ್ದೆ ಬಸ್ಸಾರೆಲ್ಲ ಕೊಡೋರು, ಅದನ್ನ ತಿನ್ಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡ್ತಿದ್ದೆ. ಮತ್ತೆ ಸಂಜೆ ಹಾಲು ಕರೆಗೆ ಹೋಗ್ತಿದ್ದೆ, ಡೈರಿ ಹಾಕಿ ಬರ್ತಿದ್ದೆ. ತುಂಬಾ ಚೆನ್ನಾಗಿತ್ತು ಅದೊಂದು ಲೈಫ್ ಸ್ಟೈಲು. ಸೊ ಸಿನಿಮಾ ಹೇಗೆ ಬಂದಿದೆ, ಚೆನ್ನಾಗಿ ಬಂದಿದೆ, ಅತ್ಯದ್ಭುತವಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ, ಇವೆಲ್ಲ ಸೆಕೆಂಡ್ರಿ. ಒಂದು ಪಾತ್ರನ ಮಾಡೋದಕ್ಕೆ ಇಷ್ಟೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ಇದನ್ನ ನನ್ನ ಲೈಫ್ ಟೈಮ್ ಅಲ್ಲಿ ನೆನ್ಪಿಟ್ಕೋತೀನಿ. ತಪಸ್ವಿನಿ ಮೇಡಮ್ ಅವ್ರ ಜೊತೆ ಕಾಂಬಿನೇಷನ್ ಆಗಲಿ ಅಥವಾ ಖುಷಿ ಶಿವ ಅವ್ರ ಕಾಂಬಿನೇಷನ್ ಆಗಲಿ, ಅವರಷ್ಟು ಪರ್ಫೆಕ್ಟ್ ಆಗಿತ್ತು ಕೆಮಿಸ್ಟ್ರಿ. ಆ ಸ್ಕ್ರೀನ್ ಅಲ್ಲಿ ತುಂಬಿ ತೋರುತ್ತೆ ನಿಮ್ಗೆ. ಯು ವಿಲ್ ಸಿ ದಟ್. ಈಗ ಟೀಸರ್ ಅಲ್ಲಿ ನೋಡಿದ್ರೆ ಅಷ್ಟು ಅವರ ಕೆಮಿಸ್ಟ್ರಿ ಇಲ್ಲಿ ರಿಜಿಸ್ಟರ್ ಆಗದೆ ಇರೋದು. ಬಿಕಾಸ್ ನಾವು ಇಲ್ಲಿ ಕತೆ ಕಟ್ಟಬೇಕು ಅಂದ್ಬಿಟ್ಟು ನಾವು ಟೀಸರ್ ಅಲ್ಲಿ ನಾವು ಅಷ್ಟು ಕೆಮಿಸ್ಟ್ರಿನ ನಾವು ರಿಜಿಸ್ಟರ್ ಮಾಡೋಕ್ಕಾಗಲಿಲ್ಲ. ಸೊ ತಪಸ್ವಿನಿ ಮೇಡಮ್ ಅವರು, ಥ್ಯಾಂಕ್ ಯು ಸೋ ಮಚ್. ಇಬ್ಬರು ಕಾಂಬಿನೇಷನ್ ಮಾತಾಡ್ತಿದ್ದೀನಿ, ಸಪ್ರೇಟ್ ಆಗಿ ಮಾತಾಡೋಣ ಅಂದ್ಕೊಂಡೆ. ರಮಿಕಾ ಶಿವ ಅವರೇ, ಥ್ಯಾಂಕ್ ಯು ಸೋ ಮಚ್. ಎನಿ ಟೈಮ್ ನೀವು ಬಂದು ಆ ಥರ ಆ ಕ್ಯಾರೆಕ್ಟರ್ಸ್ನಲ್ಲಿ ಜೀವಿಸಿದ್ದಕ್ಕೆ, ಆ ಜೀವ ಕೊಟ್ಟು ಆ ಕ್ಯಾರೆಕ್ಟರ್ನ ಇವತ್ತು ನಮ್ಮ ಸ್ಕ್ರೀನ್ ಮೇಲೆ ಅಷ್ಟೊಂದು ಕಲರ್ಫುಲ್ ಆಗಿ ನಿಲ್ಲಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದು ನನ್ನ 2ನೇ ಸಿನಿಮಾ. ಸೊ ನಿಮಗೆ ನನ್ನ 1ನೇ ಸಿನಿಮಾ ಬಗ್ಗೆ ಇದೇನು ಎಲ್ಲವನ್ನೂ ಅವರು ಹೇಳಿದ್ದಾರೆ. ನಮ್ಮ ಹಳೆ ಸಿನಿಮಾ ನಿರ್ಮಾಪಕರು ಇಷ್ಟೊತ್ತು ಎಲ್ಲರೂ ಹೇಳಿರೋದ್ರಿಂದ ಇನ್ನು ಈ ಸಿನಿಮಾ ಬಗ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಸಿನಿಮಾ ಮಾಡಿದ್ದೀನಿ, ಸಿನಿಮಾ ತೋರಿಸಿದ್ದೀನಿ. ನಾರ್ಮಲಿ ಮನೆಗೆ ಹೋಗಿ ಅಮ್ಮ ಹೊಟ್ಟೆ ಹಸಿವಾಗ್ತಿದೆ ಅಂತಂದ್ರೆ ಸಾಕು, ಮನೇಲಿ ಏನಿದೆಯೋ ಅದ್ರಲ್ಲಿ ಫಸ್ಟು ಊಟ ಮಾಡಿಕೊ, ಅಡುಗೆ ಮಾಡಿ ಹೊಟ್ಟೆ ತುಂಬಿಸ್ತಾರೆ ಹೊರತು ಏನು ಕೆಲಸ ಮಾಡ್ಕೊ ಬಂದೆ, ಏನು ಮಾಡಿದೆ, ಸ್ಕೂಲಲ್ಲಿ ಓದ್ಕೊ ಬಂದ ಏನೂ ಕೇಳೋದಿಲ್ಲ. ಹಾಗೆ ನಾವು ಸಿನಿಮಾ ಮಾಡಿದ್ದೀವಿ ಅಂತಂದಾಗ ನೀವು ಎಲ್ಲರೂ ಬಂದರು, ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಹೇಗೆ ಮಾಡಿದ್ದೀರಾ ಅನ್ನೋದನ್ನೆಲ್ಲದನ್ನು ಬಿಟ್ಟು ನಾವು ಸಿನಿಮಾ ಮಾಡಿದ್ದೀವಿ ಅಂದ ತಕ್ಷಣ ನೀವೆಲ್ಲರೂ ಬಂದು ಆ ಸಿನಿಮಾನ ಜನರಿಗೆ ತಲುಪಿಸೋದಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಹೆಲ್ಪ್ ಮಾಡ್ತೀರಾ, ಅದನ್ನ ಜನರಿಗೆ ಸ್ವಲ್ಪ ಪ್ರಯತ್ನ ಮಾಡ್ತೀರಾ. ಸೊ ನಿಮ್ಗಳ ಹತ್ರ ಒಂದು ನಾನು ಸಿನಿಮಾ ಮಾಡಿದ್ದೀನಿ ಅಂತ ಹೇಳೋದು ಬಿಟ್ಟು ಬೇರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅದು ಮೀರಿ ನಾವು ಸಿನಿಮಾ ಹಾಗೆ ಮಾಡಿದ್ದೀವಿ, ಹೀಗೆ ಮಾಡಿದ್ದೀವಿ, ಸಿನಿಮಾ ಹಾಗಿದೆ ಹೀಗಿದೆ ಅಂತ ನಾನು ಹೇಳೋದಕ್ಕಿಂತ ನೋಡಿ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ, ನಾಳೆ ಜನರಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಜನಗಳಿಗೆ ಈ ತಲುಪಿಸೋ ಸಿನಿಮಾ ಕೊನೆಗೆ ನಾವು ಆ ನಂಬಿಕೆನ ಉಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಷ್ಟು ಬಿಟ್ಟು ಇನ್ನು ಹೇಳಬೇಕು ಅಂತಂದರೆ ರಂಗನಾಥ್ ಸರ್ ಬಗ್ಗೆ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಒಬ್ಬ
ವ್ಯಕ್ತಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಮ್ಗೆ ಆ ಅರ್ಹತೆ ಇರಬೇಕು. ಸೊ ಅಷ್ಟು ಬೆಳಕಿನ ಬಗ್ಗೆ ನೆರಳು ಏನು ಮಾತಾಡ್ಲಿಕ್ಕೆ ಸಾಧ್ಯ ಸರ್? ಈ ಸಿನಿಮಾಗೆ ನನಗೆ ನೀವು ಬೆಳಕು. ಸೊ ಬೆಳಕಿಲ್ಲದೆ ನೆರಳಿಗೆ ಅಸ್ತಿತ್ವನೇ ಇರೋದಿಲ್ಲ. ಹಾಗೆ ನೀವಾಗಿದ್ದೀರಾ. ಸೊ ಹಾಗಾಗಿ ಅವ್ರ ಬಗ್ಗೆ ಎಲ್ಲ ಗೊತ್ತೇ ಇದೆ. ಸೊ ನಾನು ಅವರು ಹಾಗೆ ಆಕ್ಟ್ ಮಾಡಿದ್ದಾರೆ, ಹೀಗಿದ್ದಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ತುಂಬಾ ಸ್ಪೆಷಲ್, ವಿಶೇಷವಾಗಿ ಪಾತ್ರದಲ್ಲಿ ನಮಗೆ ತುಂಬಾ ಶೂಟ್ ಮಾಡಿದ ಜಾಗ ಹಾಸನ್ ಹತ್ರ. ಒಂದೇ ಶೆಡ್ಯೂಲ್ ಶೂಟ್ ಮಾಡಬೇಕಾಗಿತ್ತು. ರಘು ಸರ್ ಬೇರೆ ಬೇರೆ ಸಿನಿಮಾಗಳಲ್ಲಿ ಬಿಸಿ ಇದ್ರು. ಬಿಕಾಸ್ ಅದು ನಮ್ಗೆ 2 ತಿಂಗಳು ಸಿಗುವಂತ ಲೊಕೇಶನ್. ಈಗೇನು ಶೂಟ್ ಮಾಡಿದೀವಿ ಅದು ಹಾಸನ್ ಹತ್ರ ಬರೀ 2 ತಿಂಗಳು ಸಿಗುವಂತ ಲೊಕೇಶನ್. ಯಾವಾಗಲೂ ಮಳೆ ಬರ್ತಾ ಇರುತ್ತೆ. ಆ ಟೈಮ್ನಲ್ಲಿ ಹೊಲ ಆಗುತ್ತೆ, ಎಲ್ಲ ಕೆಸರಾಗಿರುತ್ತೆ, ಮನೆ ಮುಂದೆ ಎಲ್ಲ ಕೆಸರಾಗಿರುತ್ತೆ. ಸೊ ಆ ಶೂಟ್ ಮಾಡಬೇಕಾಗಿತ್ತು. ರಘು ಸರ್ ಹತ್ರ ಹೋಗಿ ಹೇಳಿದಾಗ ಅವ್ರಿಗೆ ಕತೆ ಇಷ್ಟಪಟ್ಟು ಸರಿ ಆಯ್ತು ನಾನು ಮಾಡ್ತೀನಿ ಅಂತ ಹೇಳಿ ನಮಗೆ ಕೈ ಜೋಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್.